ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ವಿವರ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಸೂಪರ್ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಅಡುಗೆ ಮನೇಲಿ ಯೂಸ್ ಮಾಡೋವಂಥ ಕುಕ್ಕರ್ ಬಗ್ಗೆ ಕೆಲವೊಂದು ಟಿಪ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲನೇ ಟಿಪ್, ಕುಕ್ಕರಲ್ಲಿರುವಂಥ ಗ್ಯಾಸ್ಕೆಟ್ ಅಂದರೆ ರಬ್ಬರು ಗ್ಯಾಸ್ಕೆಟ್ ಅಂತ ಏನು ಹೇಳ್ತಾರೋ ಅದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು, ತುಂಬ ದಿನಗಳ ಕಾಲ ಯಾವ ರೀತಿ ಬಾಳಿಕೆ ಬರೋಂಗೆ ನೋಡ್ಕೋಬೇಕು ಅಂತ ಹೇಳಿದ್ರೆ, ನಾವು ಅಡುಗೆ ಮಾಡಿದ ತಕ್ಷಣವೇ ಆ ರಬ್ಬರು ಗ್ಯಾಸ್ಕೆಟ್ ಏನಿರುತ್ತೆ ಅದನ್ನು ನೆನೆಸ್ಬೇಕು. ಅದನ್ನು ಮಿಸ್ ಮಾಡಬೇಡಿ. ನಾವು ನೆನೆಸಿಲ್ಲ ಅಂದರೆ ಅದೇನಾಗುತ್ತೆ, ಬೇಗ ಹಾಳಾಗ್ಬಿಡುತ್ತೆ, ಲೂಸ್ ಆಗಿಬಿಡುತ್ತೆ. ನಾವು ನೀರಲ್ಲಿ ಹಾಕೋದ್ರಿಂದ ಅದೇನಾಗುತ್ತೆ, ಸ್ವಲ್ಪ ಬಿಗಿ ಅಂದರೆ ಟೈಟ್ ಆಗುತ್ತೆ. ಆವಾಗ ತುಂಬ ದಿನಗಳ ಕಾಲ ಬಾಳಿಕೆನೂ ಬರುತ್ತೆ ಮತ್ತು ಲೀಕೇಜ್ ಎಲ್ಲ ಆಗೋದು ಕೂಡ ಕಂಟ್ರೋಲ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ರಬ್ಬರ್ನ ಈ ಥರ ನೆನೆಸಿ ಇಡೋದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಟಿಪ್ ನೋಡೋದಾದರೆ, ಈಗ ರಬ್ಬರ್ ಹಾಕ್ತೀವಲ್ವ ಮುಚ್ಚಳಕ್ಕೆ, ಮುಚ್ಚಳ ಹಾಕೋಕ್ಕೆ ಮೊದಲು ನೋಡಿ ಈ ಥರ ಎಳೆದು ಹಾಕಬೇಕು. ಮಿಸ್ ಮಾಡಿಬಿಡಿ ಅದನ್ನು ಮಾತ್ರ. ಈ ಥರ ನೀಟಾಗಿ ಸುತ್ತಲೂ ಈ ಥರ ಎಳೆದು ಹಾಕೋದ್ರಿಂದ ಸುತ್ತಲೂ ಗ್ರಿಪ್ಪಾಗಿ ನೀಟಾಗಿ ಕೂರುತ್ತೆ. ಸೊ ಎಲ್ಲರೂ ಒಂದು ಕಡೆ ಕ್ರಾಸ್ ಇದ್ದರೆ ಕೂಡ ನೀಟಾಗಿ ಕೂರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಕುಕ್ಕರ್ಗೆ ಗ್ಯಾಸ್ಕೆಟ್ ಹಾಕುವಾಗ ಮುಚ್ಚಳಕ್ಕೆ ಈ ಥರ ಎಳೆದು ಹಾಕೋದ್ರಿಂದ ನೀಟಾಗಿ ಗ್ರಿಪ್ಪಾಗಿ ಕೂರುತ್ತೆ. ವಿಸಿಲ್ ಅಂದರೆ ವೆಯ್ಟ್ ಏನಿರುತ್ತೋ ಅದು ನಾವು ಯಾವತ್ತೂ ಹಾಕುವಾಗೂ ಅಷ್ಟೇ, ತೆಗೆಯುವಾಗೂ ಅಷ್ಟೇ ಆ ವೆಯ್ಟ್ನ ತೆಗೆದುಬಿಟ್ಟು ನಾವು ಹಾಕಬೇಕು. ಏನಾದರೂ ಸ್ವಲ್ಪ ಬಿಸಿ ಇದ್ದಾಗೆ ನಾವೇನಾದರೂ ಓಪನ್ ಮಾಡೋದಕ್ಕೆ ಹೋದರೆ ಅಂತೂ ಬ್ಲಾಸ್ಟ್ ಆಗೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸ್ವಲ್ಪ ಬಿಸಿ ಇರೋದು ತೆಗಿದಿರಾನೇ ನಾನು ಏನು ಮಾಡಿಬಿಟ್ಟಿದ್ದೀನಿ, ತೆಗೆದುಬಿಟ್ಟಿದ್ದೀನಿ. ಮತ್ತು ಹಾಕುವಾಗೂ ಅಷ್ಟೇ, ಸ್ವಲ್ಪ ಏನಾದರೂ ಎರಡನೇ ಸಲಿಗೆ ಏನಾದರೂ ಇಡ್ತೀವಿ, ಸ್ವಲ್ಪ ಬಿಸಿ ಇರುತ್ತೆ, ಹಾಗೆ ವೆಯ್ಟ್ ಇಟ್ಕೊಂಡು ಹಾಕ್ಬಿಡ್ತೀವಿ. ಆ ಟೈಮಲ್ಲಿ ಕೂಡ ಅದು ಢಮ್ ಅಂತ ಬ್ಲಾಸ್ಟ್ ಆಗಿದೆ. ಸೊ ಆದ್ದರಿಂದ ವೆಯ್ಟ್ ಹಾಕಿ ತೆಗಿಯೋದು ಹಾಕೋದು ಮಾಡಬೇಡಿ ದಯವಿಟ್ಟು. ನಾವು ಕುಕ್ಕರಲ್ಲಿ ಅಡುಗೆ ಮಾಡ್ತೀವಿ, ಸಾಂಬಾರು ಏನೇ ಒಂದು ಅನ್ನದ ಐಟಮ್ ಆಗಿರ್ಬೋದು, ನಾವೇನು ಮಾಡ್ತೀವಿ, ಸ್ವಲ್ಪ ತಿರುಗಿಸೋವಾಗ ತೆಗಿಯೋವಾಗ ಏನು ಮಾಡ್ತೀವಿ ನೋಡಿ ಆ ಥರ ಹೊಡಿತೀವಿ. ಅದೇನಪ್ಪ ಆಗುತ್ತಂದರೆ ಅಲ್ಲಿ ಹೊಡೆದು ಏನಾಗುತ್ತೆ, ಅಲ್ಲಿ ಸವಿಯುತ್ತೆ. ಸವಿದಾಗ ಏನಾಗುತ್ತೆ, ಕ್ಯಾಪ್ ಹಾಕಿದಾಗ ನೀಟಾಗಿ ಕೂರಲ್ಲ. ಆ ಟೈಮಲ್ಲಿ ಅದು ಲೀಕೇಜ್ ಆಗೋದು, ಗಾಳಿ ಹೋಗೋದು ಆ ಥರ ಆಗುತ್ತೆ. ಸೊ ಈ ಟಿಪ್ನ ಅಂಗಡಿಯವರೇ ಹೇಳಿದ್ದು. ಯಾಕೆ ಈ ಥರ ಜಾಸ್ತಿ ಆಗುತ್ತೆ ಅಂದರೆ, ನಾವು ಕುಕ್ಕರ್ನ ಸೌಟಲ್ಲಿ ಹಿಂಗೆ ಹೊಡಿಬಾರ್ದಂತ. ಹಂಗೂ ಅಂಟ್ಕೊಂಡಿದ್ದೆ ಹೊಡಿಬೇಕು ಅಂದರೆ ಯಾವುದೋ ಒಂದು ಪ್ಲೇಟ್ ಅಡ್ಡ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಹೊಡೀರಿ. ಸೊ ಅದು ಆಗ ಈ ಥರ ಎಲ್ಲ ಮೇಂಟೈನ್ ಮಾಡಿದ್ರೇ ಕುಕ್ಕರು ತುಂಬ ದಿನಗಳ ಕಾಲ ಬಾಳಿಕೆ ಬರೋದಕ್ಕೆ ಸಹಾಯ ಆಗುತ್ತೆ. ಸೊ ಈ ಸಣ್ಣ ಸಣ್ಣ ತಪ್ಪುಗಳಿಂದನೇ ನಮ್ಮ ಕುಕ್ಕರ್ ಬೇಗ ಹೋಗ್ಬಿಡತ್ತೆ. ನೆಕ್ಸ್ಟ್ ಟಿಪ್ಪು ಹ್ಯಾಂಡಲ್ಲು ಲೂಸ್ ಇದ್ದರೆ ಕೂಡ ಹಂಗೆ ಯೂಸ್ ಮಾಡ್ತಾನೇ ಇರ್ತೀವಿ. ಒಂದೊಂದ್ಸಲಿ ಬೈ ಮಿಸ್ಸಾಗಿ ಬಿತ್ತಂದರೆ ಆ ಬಿಸಿ ಒಳಗಡೆ ಸಾಂಬಾರು ಏನೇ ಇರ್ಬೋದು ಚೆಲ್ತ ಅಂದರೆ ಹೋಯ್ತು ನಮ್ಮ ಸ್ಕಿನ್ನು, ನಮ್ಮ ಮುಖ ಅಲ್ಲ. ಆದ್ದರಿಂದ ದಯವಿಟ್ಟು ಆಗಾಗ ಹ್ಯಾಂಡಲ್ನ ಟೈಟ್ ಮಾಡ್ಕೊಳ್ಳಿ. ಹ್ಯಾಂಡಲೆಲ್ಲ ಬಿಚ್ಚಿದಾದ್ಮೇಲೆ ನೋಡಿ ಅಲ್ಲಿ ಎಷ್ಟು ಗಲೀಜಿದೆ ಅಂತ ಹೇಳಿದ್ರೆ ನಮಗೆ ಕಾಣಲ್ಲ ಅದು. ಸೊ ಆಗಾಗ ಬಿಚ್ಚಿ ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ಯಾಕಂದರೆ ಕ್ರಿಮಿಕೀಟಗಳೆಲ್ಲ ಹೋಗಿ ಸೇರಿಕೊಂಡು ಸುಮ್ಮನೆ ಬ್ಯಾಕ್ಟೀರಿಯಾ ಇರೋದ್ರಿಂದ ಬ್ಯಾಕ್ಟೀರಿಯಾ ಫಾರ್ಮ್ ಆಗಿರುತ್ತೆ. ನಾವು ಹಾಗೆ ಯೂಸ್ ಮಾಡೋದ್ರಿಂದ ಒಳಗಡೆ ಹೋಗಿ ಸ್ವಲ್ಪ ಫುಡ್ಡಲ್ಲಿ ಸೇರ್ಕೊಂತಂದರೆ ಹೆಲ್ತ್ ಇಶ್ಯೂಸ್ ಜಾಸ್ತಿನೇ ಆಗುತ್ತೆ. ಆಗಾಗ ಸ್ವಲ್ಪ ಈ ಥರ ಕ್ಲೀನ್ ಮಾಡ್ಕೊಳ್ಳಿ ನೀಟಾಗಿ. ನೋಡಿ ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ. ನಾನು ಆಗಾಗ ಮಾಡ್ತೀನಿ. ಸ್ವಲ್ಪ ಕೆಲವೊಂದು ಕುಕ್ಕರ್ಗಳನ್ನ ಹಾಗೆ ಎತ್ತಿಟ್ಬಿಟ್ಟಿರ್ತೀವಲ್ಲ, ಅವೆಲ್ಲ ಹಾಗೆ ಇರುತ್ತೆ. ಸೊ ನೋಡಿ ಎಷ್ಟಿದೆ ಅಂತ. ನೋಡ್ಲಿಕ್ಕೆ ಸಣ್ಣ ಆದರೂ ಕೂಡ ದೊಡ್ಡ ಪ್ರಾಬ್ಲಮೇ ಮಾಡಿಬಿಡತ್ತೆ, ಆರೋಗ್ಯನ ಕೆಡಿಸ್ಬಿಡತ್ತೆ. ಸೊ ನೋಡಿ ನೀಟಾಗಿ ಉಜ್ಕೊಂಬಂದಿದ್ದೀನಿ. ಸೊ ಈಗ ಹ್ಯಾಂಡಲ್ನ ಯಾವ ರೀತಿ ಫಿಕ್ಸ್ ಮಾಡೋದು, ಯಾವ ರೀತಿ ಟೈಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಾನಿಲ್ಲಿ ಫೆವಿಕಲ್ಲು ಮತ್ತು ದಾರ ತೊಗೊಂಡಿದ್ದೀನಿ. ಫೆವಿಕಲ್ ಸ್ವಲ್ಪ ಲೈಟಾಗಿ ಹಚ್ಕೊಳ್ಳಿ, ಕೈಯಲ್ಲೇ ಹಚ್ಕೊಳ್ಳಿ, ಆಗೋದಿಲ್ಲ. ಒಂದು ಯಾವ್ದು ಸಣ್ಣದು ಪ್ಲೇಟೆಲ್ಲ ಹಾಕ್ಕೊಂಡು ಹಚ್ಕೊಳ್ಳಿ. ನಂತರ ನೀಟಾಗಿ ಒಂದು ಲೇಯರ್ ಸುತ್ಕೊಳ್ಳಿ, ಡಬಲ್ ಲೇಯರ್ ಸುತ್ತಕ್ಕೆ ಹೋಗಬೇಡಿ. ಒಂದು ಲೇಯರ್ ನೀಟಾಗಿ ಕ್ಲೀನಾಗಿ ನೋಡಿಕೊಂಡು ಟೈಟಾಗಿ ಎಳೆದು ಸುತ್ತಿ. ಈ ಥರ ಮಾಡೋದ್ರಿಂದ ಸೂಪರಾಗಿ ನಾವು ತಿರುಗಿಸೋವರೆಗೂ ಅದು ಲೂಸ್ ಆಗೋದೇ ಇಲ್ಲ. ಇದಕ್ಕೆ ಮೊದಲು ಒಂದು 3 ಟಿಪ್ಸ್ ಕೊಟ್ಟಿದ್ದೀನಿ. ನೈಲ್ ಪಾಲಿಶ್ ಹಾಕೋದು ಮತ್ತು ಬೆಳ್ಳುಳ್ಳಿ ಒಟ್ಟಿಂದ ಟೈಟ್ ಮಾಡೋದು ಅದೆಲ್ಲನೂ. ಸೊ ಇದೊಂದು 3ನೇ ಟಿಪ್ಪು. ಇದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ, ಸೂಪರಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ಈಗ ಯಾವುದಾದ್ರೂ ಒಂದು ಸ್ಕ್ರೂ ಡ್ರೈವರ್ ತೊಗೊಂಡು ಟೈಟ್ ಮಾಡ್ಕೊಳ್ಳಿ, ಅಷ್ಟೇ. ನೀಟಾಗಿ ಫಿಕ್ಸ್ ಆಗಿಬಿಡತ್ತೆ. ನಮ್ಮ ಮನೇಲಿ ಸ್ಕ್ರೂ ಡ್ರೈವರ್ ಇಲ್ಲ ಅಂದರೆ ನಮ್ಮ ಮನೇಲೂ ಇಲ್ಲ. ಸೊ ನಾನು ಸ್ಪೂನಿಂದನೇ ಟೈಟ್ ಮಾಡ್ಕೊಂಡೆ ನೋಡಿ. ಸೊ ಈ ಥರ ಸಣ್ಣದೆಲ್ಲ ನಾವು ಮಾಡ್ಕೊಂಡಿಲ್ಲ ಅಂದರೆ ದೊಡ್ಡ ತಪ್ಪೇ ಆಗಿಬಿಡುತ್ತೆ. ಯಾಕಂದರೆ ಮೇಲೆ ಚೆಲ್ಕೊಳ್ಳೋದು ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಥರ ಮಿಸ್ಟೇಕ್ಸ್ ಎಲ್ಲ ನೀವು ಸರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪು, ಕುಕ್ಕರಲ್ಲಿ ಮಾಡೋ ಅಂಥ ಅಡುಗೆ ಏನಾದರೂ ಆಗಿರ್ಬೋದು. ಈಗ ಟೊಮೊಟೊ ಬಾತು ಆ ಥರ ರೈಸ್ ಐಟಮ್ ಮಾಡಿದಾಗ ಬೇಗ ತಳ ಹತ್ಬಿಡತ್ತೆ.
ಅದಕ್ಕೆ ಕಾರಣ ಏನಪ್ಪ ಅಂತೇಳಿದ್ರೆ ಅದಕ್ಕೂ ಹೇಳ್ಬಿಡ್ತೀನಿ. ಅದಕ್ಕೆ ಕಾರಣ ನಾವು ಈ ಸ್ಟೀಲ್ ಸ್ಕ್ರಬ್ಬರಲ್ಲಿ ಚೆನ್ನಾಗಿ ತಳ ನಾವು ಉಜ್ಜಿಬಿಡ್ತೀವಿ. ಆದ್ದರಿಂದ ಆ ಥರ ಮಾಡಬಾರ್ದು. ಏನಪ್ಪ ಈ ಟಿಪ್ ನೀವು ಟ್ರೈ ಮಾಡಿ ನೋಡಿ. ಆ ಥರ ಆಗ್ತಾಯಿದೆ ಅಂದರೆ ಮೊದಲಿಗೆ ಒಂದು ಅಡುಗೆ ಮಾಡೋಕ್ಕೆ 5 ನಿಮಿಷ ಮೊದಲೇ ಎಣ್ಣೆ ಹಚ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಚ್ಬಿಟ್ಟು ಬಿಡಬೇಡಿ. ನಂತರ ನೀವು ಅಡುಗೆ ಮಾಡೋದ್ರಿಂದ ಸೂಪರಾಗಿ ಯಾವುದೇ ಕಾರಣಕ್ಕೂ ತಳ ಹತ್ತೋದೇ ಇಲ್ಲ. ನಾನಂತೂ ಹೀಗೆ ಮಾಡೋದು ಯಾವಾಗ್ಲೂ ಮೊದಲೇ. ಯಾಕಂದರೆ ಒಂದು ಸ್ವಲ್ಪ ತಳ ಹತ್ಬಿಡ್ತಂದ್ರೆ ಎಷ್ಟು ಅನ್ನ ವೇಸ್ಟ್ ಆಗಿಬಿಡತ್ತೆ. ಆದ್ದರಿಂದ ನೆಕ್ಸ್ಟ್ ಟೈಮ್ ನೀವು ಅಡುಗೆ ಮಾಡುವಾಗ ಈ ಟಿಪ್ನ ನೀವು ಟ್ರೈ ಮಾಡಿ ನೋಡಿ, ತಳ ಹತ್ತೋದೇ ಇಲ್ಲ. ಇಲ್ಲಿ ಮೇಲೆ ವೆಯ್ಟ್ ಹಾಕ್ತೀವಲ್ವ, ವಿಷಲ್ ಹಾಕೋದನ್ನು ಆವಾಗ ಕ್ಲೀನ್ ಮಾಡ್ಕೋಬೇಕು ಒಂದು ಸೂಜಿ ಮೂಲಕ. ಯಾಕಂದರೆ ಅನ್ನ, ಈ ಬೇಳೆ ಪದಾರ್ಥ ಏನಾದರೂ ಮಾಡಿದಾಗ ಸ್ವಲ್ಪ ಹೋಗಿ ಸೇರ್ಕೊಂಬಿಟ್ಟಿರುತ್ತೆ. ಅದರಲ್ಲೂ ಫುಡ್ ಪಾರ್ಟಿಕಲ್ಸ್ ಸೇರ್ಕೊಳ್ಳೋದ್ರಿಂದ ಏನಾದರೂ ಬ್ಯಾಕ್ಟೀರಿಯಾ ಸೇರ್ಕೊಳ್ಳುತ್ತೆ. ಆವಾಗ ನಾವು ಅದನ್ನೇ ಸೇವಿಸ್ತೀವಿ. ಸೇರ್ಕೊಳ್ಳೋದು ಒಂದು ಆದರೆ ವಿಜಿಲ್ ಬರಲ್ಲ ಮತ್ತು ಲೀಕ್ ಆಗ್ತಾ ಇರುತ್ತೆ. ಅದು ಕೂಡ ಕಾರಣ ಆಗುತ್ತೆ. ಆದ್ದರಿಂದ ಆವಾಗ ಸೂಜಿಯಲ್ಲಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಆ ಥರ ಲೀಕ್ ಆಗ್ತಾಯಿದೆ, ಗಾಳಿ ಹೋಗ್ತಾಯಿದೆ ಅಂದರೆ ಒಂದು ಡ್ರಾಪ್ ಅಷ್ಟು ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಹಾಕ್ಕೊಳ್ಳಿ. ನೀವು ಯೂಸ್ ಮಾಡೋಂಥ ಕುಕ್ಕಿಂಗ್ ಆಯಿಲ್ ಹಾಕಿ ಮತ್ತು ಮುಚ್ಚಳದಲ್ಲಿ ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡಿ. ಈ ಥರ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಮ್ಮ ಅಡುಗೆನೂ ಹಾಳಾಗೋದಿಲ್ಲ. ವಿಜಿಲು ನೀಟಾಗಿ ಬರುತ್ತೆ ಮತ್ತು ಯಾವುದೂ ಫುಡ್ ಪಾರ್ಟಿಕಲ್ಸ್ ಕೂಡ ಇರೋದಿಲ್ಲ. ನಮ್ಮ ಹೆಲ್ತ್ನ ನಾವೇ ಕಾಪಾಡ್ಕೊಂಡು ಬರ್ಬೋದು. ಸೊ ಈ ಥರ ಸಣ್ಣ ಟಿಪ್ಸ್ನೆಲ್ಲ ನಾವು ಯೂಸ್ ಮಾಡಿಕೊಂಡ್ರೆ ನಮ್ಮ ಕುಕ್ಕರ್ನ ತುಂಬ ದಿನಗಳ ಕಾಲ ಬಳಸ್ಬೋದು. ಜೊತೆಗೆ ನಮ್ಮ ಆರೋಗ್ಯ ಕೂಡ ಕಾಪಾಡ್ಕೊಂಡು ಬರ್ಬೋದು. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತು ಕುಕ್ಕರ್ ಬಳಸೋರಿಗೆಲ್ಲ ಕೆಲವೊಂದು ಟಿಪ್ಸ್ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಇಷ್ಟರಲ್ಲಿ ಯಾವ ಟಿಪ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.